ಹಾಯ್ ಗಾಯ್ಸ್, ನಮಸ್ತೆ. ಇವತ್ತಿನ ಸ್ಪೆಷಲ್ ಮೇಕೆ ಕಾಲು ಸೂಪ್. ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಹೆಲ್ತ್ಗೂ ಒಳ್ಳೆಯದು, ಹಾಗೆ ತುಂಬಾ ಇಷ್ಟ ಆಗುತ್ತೆ. ಇದಕ್ಕೆ ನಾವು ಚೆನ್ನಾಗಿ ತೊಳೆದಿರೋ ಅಂಥ ಮೇಕೆ ಕಾಲುಗಳನ್ನ ತೊಗೊಂಡಿದ್ದೇವೆ. ಇದರಲ್ಲಿ ಒಂದು 4 ಮೇಕೆ ಕಾಲಿದೆ. ಬ್ಲ್ಯಾಕ್ ಕಲರೆಲ್ಲ ಹೋಗೋ ಹಾಗೆ ಚೆನ್ನಾಗಿ ಉಜ್ಜಿ ತೊಳೆದಿದ್ದೀವಿ. ಅದನ್ನು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಆ ಎಣ್ಣೆ ಲೈಟಾಗಿ ಬಿಸಿ ಆದಾಗ ಅದಕ್ಕೆ ನಾವು ಮೇಕೆ ಕಾಲುಗಳನ್ನ ಹಾಕೊಳ್ಳೋಣ. ದೂರ ಇರಿ, ಸ್ವಲ್ಪ ನೀರಲ್ಲಿ ಎಗರ್ದಂಗೆ ಆಗುತ್ತೆ. ಒಂದು ಸ್ವಲ್ಪ ರೋಸ್ಟ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪೌಡರ್ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೇಕೆ ಕಾಲಲ್ಲಿ ತುಂಬ ಶಕ್ತಿ ಇರುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೋನ್ ಸ್ಟ್ರೆಂತ್ ಮಾಡುತ್ತೆ ಬೋನ್ನ, ಹಾಗೆ ಮಕ್ಕಳಿಗೆ ಒಳ್ಳೆಯದು. ಸ್ವಲ್ಪ ನೀರು ಹಾಕೋಣ. ಆ ಮೇಕೆ ಕಾಲುಗಳು ಮುಳುಗೋ ಅಷ್ಟು ನೀರು ಹಾಕೋಣ ನಾವು. ನೋಡಿ, ಅಷ್ಟು ನೀರು ಹಾಕಿದ್ರೆ ಸಾಕು. ಹಾಗೆ ಅದಕ್ಕೆ ಕುಕ್ಕರ್ ಮುಚ್ಚಿ ಒಂದು 8 ವಿಷಲ್ ಓಡಿಸೋಣ. ನೆಕ್ಸ್ಟ್ ಒಂದು ಬಾಣಲಿಗೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದೇ ಒಂದು ಸಣ್ಣ ಪೀಸ್ ಚಕ್ಕೆ, ಒಂದು 4 ಲವಂಗ, ಒಂದು ಏಲಕ್ಕಿ ಹಾಕೋಣ. ಹಾಗೆ ಅದನ್ನ ಹುರ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಸಣ್ಣ ಕಟ್ ಮಾಡಿರೋದು ಇದು ಉದ್ದಕ್ಕೆ. ಅದನ್ನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನೂ ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳೋಣ ನಾವು. ನೋಡಿ, ಇಷ್ಟು ಬಂದರೆ ಸಾಕು. ಹೀಗೆ ಗೋಲ್ಡನ್ ಬ್ರೌನ್ ಬಂದಮೇಲೆ ಅದಕ್ಕೆ ಒಂದು ಅರ್ಧ ಬೆಳ್ಳುಳ್ಳಿ, ಒಂದು ಇಂಚಷ್ಟು ಶುಂಠಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಮೆಣಸು ನಮ್ಮ ಕುಡಿಬೇಕಾದ್ರೆ ಗಂಟ್ಲಿಗೆ ನೆಚ್ಚಿಗಾಗುತ್ತೆ. ಹಾಗೆ ಒಂದು ಸ್ವಲ್ಪ ಜೀರಿಗೆ, ಒಂದು ಹಸಿಮೆಣ್ಸಿನ್ಕಾಯಿ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಈಗ ಇದನ್ನು ಇನ್ನೊಂದು ಸ್ವಲ್ಪ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಗಮ್ ಅಂತ ಇದೆ. ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣ ವಾಸನೆನೇ ಚೇಂಜ್ ಆಗೋಗ್ಬಿಡುತ್ತೆ ಅಡುಗೆದು. ಇದಕ್ಕೆ ಧನಿಯಾ ಕಾಳು ಬೇಕಾದ್ರೆ ಹಾಕ್ಕೊಳ್ಳಿ. ನಾನು ಹುರಿದು ಪುಡಿ ಮಾಡ್ಕೊಂಡಿರೋ ಧನಿಯಾ ಇತ್ತು, ಅದೊಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ. ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ರೋಸ್ಟ್ ಮಾಡ್ಕೊಳ್ಳಿ. ಮತ್ತು ಅಷ್ಟೇ ಬಿಸಿ ಸಾಕು, ಜಾಸ್ತಿ ಬಿಸಿ ಇರಬಾರ್ದು. ನಾವು ಯಾವುದೇ ಪೌಡರ್ ಐಟಮ್ ಹಾಕಿದಾಗ್ಲೂ ಗ್ಯಾಸ್ ಫ್ಲೇಮ್ ಆಫ್ ಮಾಡಿನೇ ನಾವು ರೋಸ್ಟ್ ಮಾಡಬೇಕು. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ, ಇದೇ ಮಸಾಲೆ ಸೂಪ್ಗೆ ಹೋಟೆಲಲ್ಲಿ ಕುಡಿತೀವಲ್ಲ ಹಾಗೆ ಟೇಸ್ಟ್ ಇರುತ್ತೆ. ಕುಕ್ಕರ್ ವಿಷಲ್ ಆರಾದಮೇಲೆ ನೋಡಿ, ಕಾಲೆಲ್ಲ ಒಂದು 40% ಬೆಂದಿದೆ ಅಷ್ಟೇ. ಇದೇನು ಫುಲ್ ಬೆಂದಿಲ್ಲ. 8 ವಿಷಲ್ ಹೊಡ್ಸಿದ್ದೀವಿ, ಆದ್ರೂ ಜಗ್ಗಿಲ್ಲ ಇದು. ಇಷ್ಟು ಆದಮೇಲೆ ನಾವು ಮಾಡಿರೋ ಪೇಸ್ಟ್ನ ಕುಕ್ಕರ್ಗೆ ಹಾಕೋಣ. ಕುಕ್ಕರ್ಗೆ ಹಾಕಾದ್ಮೇಲೆ ಆ ಮಿಕ್ಸಿ ಜಾರ್ ತೊಳೆದಿರೋ ನೀರನ್ನು ಕೂಡ ಅದರೊಳಗೆ ಹಾಕಿ, ನಮಗೆ ಸೂಪ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅನ್ನೋಷ್ಟು ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಇದೆ ಇದು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಬಂದಿದೆ. ನೋಡ್ಬೋದು ನೀವು, ಎಷ್ಟು ಒಳ್ಳೆ ಸೂಪ್ ಥರನೇ ಇದೆ. ಸೂಪ್ ಆ್ಯಕ್ಚುಲಿ ವಾಟರಿ ಟೆಕ್ಸ್ಚರೇ ಇರುತ್ತೆ. ಇಷ್ಟು ಬಂದಾದಮೇಲೆ ಇದಕ್ಕೆ ನಾವು ಟೇಸ್ಟ್ ನೋಡಿಕೊಂಡು ಉಪ್ಪನ್ನ ಸರಿ ಮಾಡ್ಕೊಳ್ಳೋಣ. ನಮಗೆ ಟೇಸ್ಟು ಒಂದ್ಸಲ ನೋಡಲೇಬೇಕು ನೀವು. ಉಪ್ಪನ್ನ ಸರಿ ಮಾಡಿಕೊಂಡು ಮತ್ತೆ ಇನ್ನೊಂದು 10ರಿಂದ 12 ವಿಷಲ್ ಕೂಗಿಸ್ಬೇಕು ನಾವು. ನೋಡಿ, ಕೂಗಿಸಾದ್ಮೇಲೆ ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸಿದ್ರೆ ಆಹಾ ಘಮ್ ಅನ್ನುತ್ತೆ. ಮೇಕೆ ಕಾಲು ಸೂಪ್ ರೆಡಿಯಾಗಿದೆ. ಇದನ್ನು ಇಡ್ಲಿ ಜೊತೆ ಅಥವಾ ಹಾಗೆ ಹುಷಾರಿಲ್ಲದೆ ಇರೋರು, ಏಜ್ ಆಗಿರೋರಿಗೆ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಕುಡಿದ್ರೆ ಇನ್ನೂ ಒಳ್ಳೆಯದಿದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅ ಮೇಕೆ ಕಾಲು ಸೂಪು ವಿಡಿಯೋ.